ನಾನಿವತ್ತು ಚಿತ್ರದುರ್ಗ ಬಂದಿದ್ದೀನಿ. ಚಿತ್ರದುರ್ಗದಲ್ಲಿ ಶಂಕರ್ ಟಾಕೀಸು. ಸೊ ಶಂಕರ್ ಟಾಕೀಸು ಅಲ್ಲಿ ಇದೆಯಂತೆ. ಅದರ ಅಪೋಸಿಟ್ ರೋಡಲ್ಲೇ, ನನಗೆ ಚಿತ್ರದುರ್ಗ ಅಷ್ಟೊಂದು ಚೆನ್ನಾಗಿ ಗೊತ್ತಿಲ್ಲ. ಸೊ ಅದರ ಅಪೋಸಿಟ್ ರೋಡು ಈ ರೋಡ್ ಬರುತ್ತೆ. ಯಾರಿಗೂ ಗಾಡಿ ಓಕೆ. ಸೊ ಇದೇ ರೋಡು, ಇದ್ರ ರೋಡ್ ಬಂದು ಲಕ್ಷ್ಮೀ ಬಜಾರು. ಸೊ ಲಕ್ಷ್ಮೀ ಬಜಾರಲ್ಲಿ ವಿಜಿಟೆಕ್ಸ್ ಅಂತ ಇದೆ. ಅದರ ಆಪೋಸಿಟಲ್ಲೇ ಬಸವೇಶ್ವರ ಟಿಫನ್ಸ್ ಅಂತ ಅದ್ಭುತವಾಗಿರೋಂಥ ಇಡ್ಲಿ ಹಾಗೂ ವಡೆ ಸಿಗುತ್ತಂತೆ. ಸೊ ಎರಡೇ ಐಟಮು ಸಂಜೆ ಹೊತ್ತು, ಅಂದರೆ ಒಂದು 6 ಗಂಟೆಯಿಂದ ಒಂದು 10 ಗಂಟೆ 11 ಗಂಟೆವರೆಗೂ ಇರುತ್ತೆ. ಬೆಳಿಗ್ಗೆ ಹೊತ್ತು ಮಾತ್ರ ನಿಮಗೆ ಸೊ ರೈಸ್ ಬಾತ್ ಆಗಿರ್ಬೋದು, ರೈಸ್ ಬಾತು, ಶಾವಿಗೆ, ಮಂಡಕ್ಕಿ ಎಲ್ಲ ಸಿಗುತ್ತಂತೆ ಬೆಳಿಗ್ಗೆ ಹೊತ್ತು ಮಾತ್ರ. ಸಂಜೆ ಹೊತ್ತು ಮಾತ್ರ ನಿಮಗೆ ಇಡ್ಲಿ ವಡೆ ಅಷ್ಟೇ ಸಿಗೋದಂತೆ. ಸೊ ಹೋಗೋಣ, ಟ್ರೈ ಮಾಡೋಣ. ಬಿಸಿ ಬಿಸಿ ಬಜ್ಜಿ ಹಾಕ್ತಾ ಇದ್ದಾರೆ. ಒಟ್ಟಿನ ಒಲೆನಾ ಸರ್? ಒಟ್ಟಿನ ಒಲೆ. ಗ್ಯಾಸ್ ಒಲೆ, ಸೀಮಣೆ ಒಲೆ ಏನು ಬಳಸಲ್ವಾ? ಏನಕ್ಕೆ ಒಟ್ಟಿನ ಒಲೆನಾ? ಕಾವು ಚೆನ್ನಾಗಿ ಬರುತ್ತೆ. ಕಡಿಮೆ ಬಜೆಟು ನಿಜ. ಮೆಣಸಿನ್ಕಾಯಿ ಯಾವ್ದು ಇದು? ಮಾಮೂಲಿ. ಹಾಂ. ಓ ಮಸಾಲೆ ಇರುತ್ತಾ? ಓ ಓಕೆ ಓಕೆ. ಮಸಾಲೆ ಕೂಡ ಎಲ್ಲ ಸ್ಟಫಿಂಗ್ ಆಗಿರುತ್ತೆ ಬಜ್ಜಿ ಮೆಣಸಿನ್ಕಾಯಿಗೆ. ಬಜ್ಜಿ ಬಿಡೋದು ಒಂದು ಕಲೆ ಅಲ್ವಾ ಸರ್? ಹಿಂಗೇ ಬಿಡಬೇಕು ಅನ್ನೋದಿರುತ್ತೆ. ಹಾಂ, ಈಸಿ. ಹಾಂ, ಸೂಪರ್. ನೀವು ಎಷ್ಟು ವರ್ಷದಿಂದ ಬಜ್ಜಿ ಬಿಡ್ತಾರ? ಅದು 20 ವರ್ಷ. ಅಪ್ಪ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಸರ್ ಮಹೇಶ್ ಅಂತಂತೇಳಿ. ಮಹೇಶ್ ಅವರು. ಸರ್ ಹೋಟೆಲ್ ಹೆಸರು ಏನಿದೆ ಮತ್ತು ಏನೇನೆಲ್ಲ ಸಿಗುತ್ತೆ? ಸರ್ ನಮ್ಮ ಹೋಟ್ಲ್ ಹೆಸರು ಬಂದ್ಬಿಟ್ಟು ಬಸವೇಶ್ವರ ಟಿಫನ್ಸ್ ಅಂತಂತೇಳಿ. ಓಕೆ. ಮಾರ್ನಿಂಗ್ ಟೈಮಿಂಗ್ಸ್ ಬಂದ್ಬಿಟ್ಟು 7:30 ರಿಂದ 10:00 ತನಕ ಇರುತ್ತೆ. ಓಕೆ. ಸಂಜೆ ಬಂದ್ಬಿಟ್ಟು 5:30 ರಿಂದ 9:00 ತನಕ ಇರುತ್ತೆ. ಮಾರ್ನಿಂಗ್ ನಿಮಗೆ ಮಲ್ಟಿ ಐಟಮ್ಸ್ ಇರುತ್ತೆ. ರೈಸ್ ಬಾತ್ ಇರುತ್ತೆ, ಓಕೆ, ಶಾವಿಗೆ ಬಾತ್ ಇರುತ್ತೆ, ಬಿಸಿಬೇಳೆ ಬಾತ್ ಇರುತ್ತೆ, ಓಕೆ, ತಟ್ಟೆ ಇಡ್ಲಿ ವಡೆ ಇರುತ್ತೆ. ಓಕೆ. ಸಂಜೆ ಬಂದ್ಬಿಟ್ಟು ಬರೀ ಇಡ್ಲಿ ವಡೆ ಮಾತ್ರ ಇರುತ್ತೆ. ಓಕೆ ಓಕೆ ಓಕೆ. ಸಂಜೆ ಹೊತ್ತು ಇಡ್ಲಿ ವಡೆ ಮಾತ್ರ? ಸಂಜೆ ವಡೆ ಇಡ್ಲಿ. ಏನಕ್ಕೆ ಸರ್ ಸಂಜೆ ಹೊತ್ತು ಇಡ್ಲಿ ವಡೆ ಮಾತ್ರ? ಸರ್ ನಮಗೆ ನೀವೇ ನೋಡ್ತಾ ಇದ್ದೀರಾ ಅವಾಗಲಿಂದ ನಮಗೆ ಫ್ರೀ ಇಲ್ಲ, ನಮಗೆ ಅದೇ ಕೊಡೋಕ್ಕೆ ಟೈಮ್ ಇಲ್ಲ. ಓಕೆ ಓಕೆ. ಹಾಗಾಗಿ ಬೆಳಗ್ಗೆ ಹೊತ್ತು 4 ಟೈಮ್ ಇರುತ್ತೆ ಸರ್. ರೈಸ್ ಬಾತ್ ಇರುತ್ತೆ, ಮತ್ತೆ ಒಗ್ಗರಣೆ ಮಂಡಕ್ಕಿ ಇರುತ್ತೆ, ಅವಲಕ್ಕಿ ಇರುತ್ತೆ, ಇಡ್ಲಿ ವಡೆ ಇರುತ್ತೆ, ಶಾವಿಗೆ ಬಾತ್ ಇರುತ್ತೆ. ಭಾನುವಾರ ಬಂದ್ಬಿಟ್ಟು ಒಂದು 7-8 ಐಟಮ್ ಇರುತ್ತೆ. ಸೊ ಅಷ್ಟು ಜನ ಇಷ್ಟಪಡ್ತಾರೆ ಸರ್ ಇಡ್ಲಿ ಹಾಗೂ ಚಟ್ನಿ. ಸೊ ಚಟ್ನಿ ಸ್ಪೆಷಲಿ ತುಂಬ ಜನ ಇಷ್ಟಪಡ್ತೀರಾ? ಏನೋ ಮ್ಯಾಜಿಕ್ ಉಂಟಾ ಸರ್? ಏನಿಲ್ಲ ಸರ್, ಮನೇಲಿ ಹೆಣ್ಮಕ್ಳು ಎಫರ್ಟ್ ಹಾಕೋದ್ರಿಂದ ಸರ್ ಇವೆಲ್ಲ. ಹೆಣ್ಮಕ್ಳು ಎಫರ್ಟ್ ಹಾಕೋದು? ಹೌದು ಸರ್, ಎಲ್ಲ ಮನೆಯಿಂದ ರೆಡಿ ಆಗುತ್ತೆ ಸರ್. ಪ್ರೊಫೆಷನಲ್ ಎಲ್ಲ ಮನೆಯಿಂದ ರೆಡಿ ಆಗಿ ಬರುತ್ತೆ. ಓಕೆ. ಬಟ್ ಇಲ್ಲಿ ಬಂದು ಗ್ರೈಂಡ್ ಮಾಡ್ತೀವಿ ನಾವು ಅಷ್ಟೇ. ಹೌದು. ಯಾರು ಸರ್ ಶುರು ಮಾಡಿದ್ದೀವಿ? ಸರ್ ನಮ್ಮದು ಟಿಫನ್ ಶುರು ಮಾಡಿಬಿಟ್ಟು ನಾನು ಶುರು ಮಾಡಿದ್ದು 15 ವರ್ಷ ಆಯಿತು. ಅದಕ್ಕಿಂತ ಮುಂಚೆ ನಮ್ಮದು 65-70 ವರ್ಷದ ಅಂಗಡಿ. ಚಾಟ್ಸ್ ಶುರು ಮಾಡಿಬಿಟ್ಟು 70 ವರ್ಷದ ಅಂಗಡಿ ನಮ್ಮದು. ನಮ್ಮ ತಂದೆಯವರು ಶುರು ಮಾಡಿದ್ದು. ತಂದೆಯವರು ಶುರು ಮಾಡಿದ್ದು? ಅದು ನಮ್ಮ ಅಣ್ಣವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಇದು ಶುರು ಮಾಡಿ ನಾನು 15 ವರ್ಷ ಆಯಿತು. 15 ವರ್ಷ. ಇದು ನಾನು 15 ವರ್ಷದಿಂದ ಸಕ್ಸಸ್ಫುಲಿ ನಡ್ಸ್ಕೊಂಡು ಬರ್ತಾ ಇದ್ದೀನಿ. ಸೂಪರ್. ಓಕೆ. ರಜಾನ ಇರುತ್ತಾ ಸರ್? ಸರ್ ಮಂಡೇ ಮಾರ್ನಿಂಗ್ ಒಂದು ರಜೆ ಇರುತ್ತೆ, ಸಂಡೇ ಈವ್ನಿಂಗ್ ಒಂದು ರಜೆ ಇರುತ್ತೆ. ಸಂಡೇ 12 ಗಂಟೆಗೆ ನಾವು ಕ್ಲೋಸ್ ಮಾಡಿ ಬಾಗಿಲು ಹಾಕಿದ್ರೆ ಮತ್ತೆ ಮಂಡೇ ಈವ್ನಿಂಗ್ 5 ಗಂಟೆಗೆ ಓಪನ್ ಮಾಡ್ತೀವಿ. ಅದೊಂದೇ ರಜೆ, ಅದು ಬಿಟ್ಟರೆ ಬೇರೆ ಏನು ರಜೆ ಇರಲ್ಲ. ಸಂಡೇ ಈವ್ನಿಂಗು, ಮಂಡೇ ಮಾರ್ನಿಂಗ್. ಹೌದಾ? ಅಷ್ಟೇ. ಓಕೆ. ಮತ್ತೆ ಬಸವೇಶ್ವರ ಟಿಫನ್ಸ್ಗೆ ಬರಬೇಕು ಅಂದರೆ ಯಾವ ಊರು ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಸರ್ ಸೀದಾ ಚಿತ್ರದುರ್ಗ ಶಂಕರ್ ಟಾಕೀಸ್ ಆಪೋಸಿಟ್ ಲೈನ್, ಆಪೋಸಿಟ್ ವಿಜಿಟೆಕ್ಸ್ ಅಂಗಡಿ. ಹಾಂ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಗೆಡ್ಡಿ ಚಟ್ನಿನೇ ಫೇಮಸ್ಸಾ? ಹಾಂ ಸರ್, ಎರಡು ಫೇಮಸ್. ಓಕೆ. ಇಲ್ಲಿಂತ ತಟ್ಟೆ ಇಡ್ಲಿ ಎಲ್ಲಿ ಸಿಗಲ್ಲ, ಎಲ್ಲಿ ಸಿಗಲ್ಲ. ನಾನು ಇಲ್ಲಿ ಬರ್ತಾ ಇರೋದು 3 ವರ್ಷದಿಂದ.
ಸೂಪರ್ ಟೇಸ್ಟು. ಆಮೇಲೆ ಅಲ್ಲಿ ಕೊಡ್ತಿರೋ ಗಟ್ಟಿ ಚಟ್ನಿ ಎಲ್ಲ ಪ್ರತಿಯೊಂದೆಲ್ಲ ಸೂಪರ್. ಹಾಯ್ ಹಾಯ್ ಸೂಪರ್, ಥ್ಯಾಂಕ್ ಯು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಇಲ್ಲಿ? ಬಹಳ ಇಷ್ಟ ಇಡ್ಲಿ ವಡ. ಇಡ್ಲಿ ವಡ. ಇಡ್ಲಿ ವಡ ಬೆಳಗ್ಗೆ ಟಿಫನ್ನು ಚೆನ್ನಾಗಿರುತ್ತೆ, ಸಾಯಂಕಾಲ ತಿಂಡಿನೂ ಚೆನ್ನಾಗಿರುತ್ತೆ. ಇಡ್ಲಿ ವಡ ಬೆಳಗ್ಗೆ ಚಿತ್ರಾನ್ನ, ಪುಳಿಯೋಗರೆ, ಓಕೆ, ಬಿಸಿಬೇಳೆ ಬಾತು. ಓಕೆ, ಹೆಂಗಿತ್ತು? ಟ್ರೈ ಮಾಡೋಲ್ಲ? ಚೆನ್ನಾಗಿತ್ತಾ? ಇಡ್ಲಿ ಚಟ್ನಿ ಇಷ್ಟನಾ? ಇಷ್ಟ. ಇಬ್ರು ಕಿತ್ತಾಡ್ತಿದ್ರಿ ಇಡ್ಲಿಗೆ. ಅಕ್ಕಂಗೆ ಹೊಡಿಯಕ್ಕೆ ಹೋಗ್ತೀರಾ ಇಡ್ಲಿಗೋಸ್ಕರ? ಚೆನ್ನಾಗಿತ್ತಾ? ಅವ್ರು ಚೆನ್ನಾಗಿತ್ತು, ನಾಚ್ಕೋತವ್ರೆ. ಓಕೆ, ಡನ್, ಬಾಯ್ ಬಾಯ್ ಬಾಯ್. ಯಪ್ಪ, ಎಕ್ಸ್ಕ್ಯೂಸ್ ಮೀ ತಗೊಳ್ಳೋ. ಹಂಗೂ ಹಿಂಗೂ ಮಾಡಿ ಒಂದು ಇಡ್ಲಿ ಹಾಗೂ ಒಂದು ವಡೆ ತೊಗೊಂಡೆ ಸರ್ ನಿಮಗೆಲ್ಲ ಕ್ಯಾಮ್ರಾಗೆ. ಓಕೆ, ಸೂಪರ್. ಇಡ್ಲಿ ಹಾಗೂ ವಡೆ ತೊಗೊಂಡಿದ್ದೀನಿ. ವಡೆ ಅಂದರೆ ಉದ್ದಿನ ವಡೆ. ನನಗೆ ಬಾಳೆ ಎಲ್ಲ ಹಾಕ್ಕೊಡ್ತಾರಲ್ಲ, ನನಗೆ ಅದು ಬಹಳನೇ ಇಷ್ಟ ಆಗಿದ್ದು. ಅಪ್ಪ ಗುದ್ಗಿತ್ಕೊಂಡು ಹೋಗ್ತಾರೆ. ಸೊ ಬಸವೇಶ್ವರ ಟಿಫನ್ಸಲ್ಲಿ ಸಿಗೋಂಥದ್ದು ಸಂಜೆ ಹೊತ್ತು 2 ಐಟಮು, ವಡೆ ಹಾಗೂ ಅಂದರೆ ಉದ್ದಿನ ವಡೆ ಹಾಗೂ ಬಿಸಿ ಬಿಸಿ ಇಡ್ಲಿ. ಸೊ ಚಟ್ನಿಗಾಗಿ ತುಂಬ ಜನ ಬರ್ತಾರಂತೆ. ಚಟ್ನಿ ಟ್ರೈ ಮಾಡಬೇಕು. ಅದಕ್ಕೂ ಮುಂಚೆ ಉದ್ದಿನ ವಡೆನ ಟ್ರೈ ಮಾಡೋಣ. ದೊಡ್ಡದಾಗಿದೆ ವಡೆ, ಮಾತ್ರ ಸೂಪರಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿದೆ. ಕಾಯಿ, ಹಸಿರು ಮೆಣಸಿನಕಾಯಿ ಎಲ್ಲ ಹಾಕಿ ಬೊಮ್ಮಳ ಮಾಡಿದ್ರೆ ಸೂಪರ್ ಚೆನ್ನಾಗಿದೆ. ಚಟ್ನಿ ಖಾರವಾಗಿ ಸಕ್ಕತ್ತಾಗಿದೆ, ಸೂಪರ್. ವಡೆಕಾಲಿಗೆ ಹೋಗ್ಬಿಟ್ಟು ಫಸ್ಟು ಇಡ್ಲಿ ತೊಗೊಂಬಿಡೋಣ ಬಿಸಿ ಬಿಸಿ ಇದ್ದಾಗಲೇ. ವಡೆಕಾಲಿ ಆಯಿತು, ವಡೆಕಾಲಿ ಆದಮೇಲೆ ಇಡ್ಲಿ, ಬಿಸಿ ಬಿಸಿ ಇಡ್ಲಿ. ತಟ್ಟೆ ಇಡ್ಲಿ ಸಿಗುತ್ತೆ. ವೆಹಿಕಲ್ಸ್ ಹೆವಿ ಓಡಾಡುತ್ತೆ. ಮೃದುವಾಗಿದೆ ಮರ್ರೆ, ಸೂಪರ್. ಇಡ್ಲಿ ಹಾಗೂ ಚಟ್ನಿ. ಇದು ಅಲ್ಟಿಮೇಟ್ ಆಗಿರೋದು. ಅಂದರೆ ಇಡ್ಲಿ ಮೃದುವಾಗಿ ಬರುತ್ತೆ, ಸಕ್ಕತ್ತಾಗಿದೆ. ಮತ್ತಿನ ಚಟ್ನಿ ಅಂದಾಗ ಹಸಿರು ಮೆಣಸಿನಕಾಯಿಯ ಖಾರ ಮತ್ತು ಪುದೀನ ಬಳಸಿರ್ತಾರೆ. ಸೊ ಆ ಮಿಂಟಿನ ಘಮ ಇದೆಯಲ್ಲ, ಅಂದರೆ ಆ ಟೇಸ್ಟ್ ಇದೆಯಲ್ಲ, ಪುದೀನ ಟೇಸ್ಟ್ ಇದೆಯಲ್ಲ, ಅದು ಮಸ್ತಿದೆ, ಸಕ್ಕತ್ತಾಗಿ ಸಿಗುತ್ತೆ, ಚೆನ್ನಾಗಿದೆ. ಒಂದು ಗಟ್ಟಿ ಚಟ್ನಿ ಸಿಗುತ್ತೆ. ಗಟ್ಟಿ ಚಟ್ನಿನೂ ಇದೆ, ತೆಳು ಚಟ್ನಿನೂ ಇದೆ. ಬಟ್ ಆ ತೆಳು ಚಟ್ನಿ ಅಂತ ಕೊಟ್ಟಾಗಲೂ ಕೂಡ ಆ ಒಂದು ಗಟ್ಟಿತನ ಇದೆ, ಸೂಪರ್, ಸಕ್ಕತ್ತಾಗಿದೆ. ಸಂಜೆ ಹೊತ್ತು ಬಂದರೆ ನಿಮಗೆ ಇಡ್ಲಿ ವಡೆ ಮಾತ್ರನೇ ಸಿಗೋಂಥದ್ದು. ಬೆಳಗ್ಗೆ ಹೊತ್ತು ಬಂದರೆ ನಿಮಗೆ ರೈಸ್ ಬಾತು, ಶಾವಿಗೆ ಮತ್ತು ಮಂಡಕ್ಕಿ ಎಲ್ಲ ಸಿಗುತ್ತಂತೆ. ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು, ಸೂಪರ್ ಚೆನ್ನಾಗೈತೆ. ಈ ಕಡೆ ಬಂದಾಗ ಚಿತ್ರದುರ್ಗದಲ್ಲಿ ಇದ್ದಾಗ ಯಾವ್ದು ಬಜಾರ್ ಇದೆ? ಲಕ್ಷ್ಮೀ ಬಜಾರ. ಒಂದೊಳ್ಳೆ ಇಡ್ಲಿ ಸಿಗುತ್ತೆ. ಏನು ಹೆಸರು? ಬಸವೇಶ್ವರ ಟಿಫನ್ಸಲ್ಲಿ ಒಂದೊಳ್ಳೆ ಇಡ್ಲಿ ಸಿಗುತ್ತೆ. ಟ್ರೈ ಮಾಡಿ, ಬಿಸಿಲೇ ಟ್ರೈ ಮಾಡಿ, ಸಕ್ಕತ್ತಾಗಿದೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗುವ.